ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ 7 ನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 69 ಈ ಒಂದು ಎಪಿಸೋಡ್ ಬಗ್ಗೆ ಚರ್ಚೆ ಮಾಡ್ಕೊತ ಹೋಗೋಣ. ಮನೆಯಲ್ಲಿ ಏನೇನೆಲ್ಲ ಅದು, ಮನೆಯಲ್ಲಿ ಯಾರ್ಯಾರೆಲ್ಲ ಗೆದ್ದರು, ಯಾರೆಲ್ಲ ಪಶ್ಚಾತ್ತಾಪ ಪಟ್ಕೊಂಡ್ರು, ಯಾರೆಲ್ಲ ಹೇಗೆ ಬಿಹೇವ್ ಮಾಡಿದರು, ಮನೆಯಲ್ಲಿ ಯಾರೆಲ್ಲ ಜಗಳ ಮಾಡಿದ್ರು, ಯಾರೆಲ್ಲ ಕಾಂಪ್ರಮೈಸ್ ಆಡಿದ್ರು, ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಜನರಿಗೆ ಪ್ರತಿಯೊಂದು ಮಾಹಿತಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೇಕಿಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಿನ್ನೆ ಏನೋ ಒಂದು ಡಿಸ್ಕಂಟಿನ್ಯೂ ಆಗಿತ್ತು. ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಡ್ತಕ್ಕಂಥ ಒಂದು ಗೇಮ್ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ಒಂದು ಗೇಮಲ್ಲಿ ರಜತ್ ಅವರು ಹೊರಗಡೆ ಹೋಗ್ತಾರೆ. ಯಾಕೆ ಹೊರಗಡೆ ಹೋಗ್ತಾರೆ ಅನ್ನೋದ್ರೆ, ಆದಷ್ಟು ಇವರು ಬಾಲ್ಗಳು ಕೌಂಟ್ ಆಗಿರೋದಿಲ್ಲ, ಜಾಸ್ತಿ ಕೌಂಟ್ ಮಾಡ್ಕೊಂಡ್ರೆ ಆಗಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಇವ್ರು ಹೊರಗಡೆ ಹೋಗ್ತಾರೆ. ಆ್ಯಕ್ಚುಲಿ ಇಲ್ಲಿ ಏನು ಹೇಳಬೇಕು ಅಂತಂದರೆ, ಗೌತಮಿ ಅವರು ಇಲ್ಲಿ ಮೋಸದ ಆಟ ಆಡಿದ್ರು ಅಂತ ಹೇಳ್ಬೋದು. ಫೋಟೋ ಹಾಕ್ತೀನಿ, ಇಲ್ಲಿ ನೋಡ್ತಿರ್ಬೋದು. ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂತಂದರೆ, ಗೌತಮಿ ಅವರು ಕೈಯಿಂದ ತಳ್ಕೊಂಡ್ರು ಒಂದು ತಮ್ಮ ಬುಟ್ಟಿಗಿಂದ ಹೊರಗಡೆ ಇದ್ದಂಥ ಆ ಒಂದು ಗೋಲ್ಡ್ ಬಾಲ್ ಏನಿದೆ ಅದನ್ನ ಕೈಯಲ್ಲಿ ಮುಟ್ಟುವಂತಿಲ್ಲ ಅಂತ ರೂಲ್ಸ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದನ್ನ ಇವರು ಮೊಣಕೈಯಿಂದ ತಳ್ತಾರೆ, ಈ ರೀತಿ ತಳ್ಸ್ಕೊತಾರೆ. ಸೊ ಇದು ತಪ್ಪು. ಅವ್ರು ಏನೇ ಮಾಡದಿದ್ರು ಒಂದು ಬುಟ್ಟಿ ಮುಖಾಂತರ ಮಾಡ್ಕೋಬೇಕಾಗುತ್ತೆ. ಸೊ ಕೈಯನ್ನು ಯೂಸ್ ಮಾಡುವಂತಿಲ್ಲ, ಕಾಲು ಇವ್ರ ಕಡೆ ಇರ್ತೈತಿ. ಕೈಯಿಂದ ದೇಹದ ಯಾವುದೇ ಭಾಗವನ್ನು ಆ ಒಂದು ಚೆಂಡಿಗೆ, ಗೋಲ್ಡನ್ ಚೆಂಡಿಗೆ ತಾಕಿಸುವಂತಿಲ್ಲ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಸೊ ಬಟ್ ಇವ್ರು ಮಾಡಿದ್ದು ಸರಿನಾ? ಈ ಒಂದು ಪಾಯಿಂಟ್ನ ಗಮನಿಸಿರ್ತಾರೆ ಸುರೇಶ್ ಅವರು. ಬಟ್ ಅಲ್ಲಿ ಏನು ಫೌಲ್ ಕೊಡೋದಿಲ್ಲ, ರಿಟರ್ನ್ ಬಂದು ಆಡಿ ಎಂಟ್ರಿಗೆ ಸಹಿತ ಮೆನ್ಷನ್ ಮಾಡೋದಿಲ್ಲ. ಸೊ ಈ ರೀತಿ ಫೇವರಿಸಮ್ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸರಿ? ಸೊ ಬಿಗ್ ಬಾಸ್ನವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಗೌತಮಿನ ಹೇಗಾದರೂ ಮಾಡಿ ಕ್ಯಾಪ್ಟನ್ ಮಾಡಬೇಕು ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಯಾವುದೇ ಒಂದು ಕಾರಣ ಸಹಿತ ಅವರ ಒಂದು ಲೆಕ್ಕಕ್ಕೆ ಬರೋದಿಲ್ಲ. ನಾವೇನೇ ಕಿರ್ಚಾಡಿದ ಸಮೇತಿಗೆ ಹಂಗೆ ನಾಳೆ ವೀಕೆಂಡಲ್ಲಿ ಸಮೇತ ಸುದೀಪ್ ಸರ್ ಅವರವರು ಗೌತಮಿನ ಮತ್ತು ಗೌತಮಿ ಟೀಮಿಗೆ ಬೆಣ್ಣೆ ಹಚ್ಚಿ ಸವರುತ್ತಾರೆ ಅಷ್ಟೇ. ನಾವೇನೇ ಕಿರ್ಚಾಡಿದ್ರು, ನಾವೇನೇ ರಿವ್ಯೂ ಕೊಟ್ಟರು ಸಹಿತ ಅವ್ರಿಗೆ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇರ್ತೈತಿ. ನಾಳೆ ವೀಕೆಂಡಲ್ಲಿ ಏನು ಮಾಡ್ತಾರೆ, ನೀನೇ ಮಾಡಿದ ತಪ್ಪು, ನಿಂದೇ ತಪ್ಪು ಅಂತ ಮೋಕ್ಷಿತ್ ಅವ್ರನ್ನ ಬೆಂಡೆತ್ತುವ ಕಾರ್ಯಕ್ರಮ ಜಾಸ್ತಿ ಇರ್ತೈತಿ. ಇದು ಮಾತ್ರ ಪಕ್ಕ ಫಿಕ್ಸು. ಗೌತಮಿನಂತೂ ಅವ್ರು ಟಚ್ಚೇ ಮಾಡೋಂಗಿಲ್ಲ, ಮಂಜು ಅವ್ರನ್ನ ಸಹಿತ ಅವ್ರು ಟಚ್ಚೇ ಮಾಡೋದಿಲ್ಲ. ಉಸ್ತುವಾರಿ ವಿಚಾರವಾಗಿ ಮಾಡಿರ್ತಕ್ಕಂಥ ಪಾರ್ಸಲಿಟಿನ ಏನು ಮಾಡ್ತಾರೆ, ವಿಕ್ರಮ್ ಅವ್ರು ಏನು ಮಾಡ್ತಾರೆ, ತುಂಬಾ ಒಂದು ಟ್ರೋಲ್ ಮಾಡ್ತಾರೆ ಅಂತ ಹೇಳ್ಬೋದು. ಸುದೀಪ್ ಸರ್ ಅವ್ರು ಆಡ್ತಾರಲ್ಲ ಕ್ರಿಕೆಟ್, ಆ ಒಂದು ಮ್ಯಾಚ್ಗಳಿಗೆ ಸುರೇಶ್ ಅವ್ರನ್ನ ಅಂಪೈರ್ ಆಗಿ ಕರೆಸ್ಬೇಕು, ತುಂಬ ಚೆನ್ನಾಗಿರುತ್ತೆ, ಹಂಗೆ ಇರುತ್ತೆ ಹಿಂಗೆ ಇರುತ್ತೆ ಅಂತ ತುಂಬಾ ಟ್ರೋಲ್ ಮಾಡ್ತಾರೆ ಸುರೇಶ್ ಅವ್ರನ್ನ ಉಸ್ತುವಾರಿ ಕುರಿತು. ವಿಕ್ರಮ್ ಅವರು ಏನು ಮಾಡಿಲ್ವ ಪಾರ್ಸಲಿಟಿನ? ಇವರು ಸಹ ಮೊನ್ನೆ TV ಕಾರ್ಯಕ್ರಮದಲ್ಲಿ ಮಾಡಿಲ್ವ? ಇವರು ಸಹ ಮಾಡಿದ್ದಾರೆ. ತಮ್ಮದು ಉಳುಕನ್ನು ಮುಚ್ಚಿಟ್ಟು ಬೇರೆಯವರು ಉಳುಕನ್ನು ತೆಗೆಯುವ ಕಾರ್ಯಕ್ರಮ ಇವ್ರದ್ದು. ಭವ್ಯ ತನ್ನ ಕೈಲಾದಷ್ಟು ಮಿತಿ ಮೀರಿ ಪ್ರಯತ್ನ ಪಟ್ಟು ಹೆಂಗೋ ಮಾಡಿ ಶಶೀರ್ನ ತಳ್ಳಿ ಫೈನಲ್ವರೆಗೆ ಕಳಿಸಿದ್ದಾಳೆ. ಈ ಅಪ್ಪ ನೋಡಿದ್ರೆ ಆ ಥರ ಗೇಮ್ ಮಾಡೋದು. ನರಕ ಟೀಮ್ನಿಂದ ಗೆದ್ದು ಕಳಿಸಿ ತ್ರಿವಿಕ್ರಮ್ ಅವ್ರನ್ನ ಟೀಮ್ ಬ್ಯಾಲೆನ್ಸ್ ಆಗಿರಲಿ ಅಂತೇಳಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ತ್ರಿವಿಕ್ರಮ್ ಅವ್ರನ್ನ ನರಕ ಟೀಮಿಗೆ ಕಳಿಸ್ತೀನಿ ಅಂತ ಅವ್ನು ಗೇಮ್ ಗೆದ್ದಿದ್ರು ನೋಡಿ. ಅದೇ ಒಂದು ಗೇಮ್ ನೋಡಿ ನಾನು ನೋಡಿದ್ದು. ಇದುವರೆಗೆ ಒಂದು ಗೇಮ್ ಆದ್ರೆ ಗೆದ್ದಿದ್ದು ಇದೆಯಾ ಹಿಸ್ಟ್ರಿ. ಆ ಅಪ್ಪ ಹೋಗಿ ಹೆಣ್ಮಕ್ಳ ಕೈಯಲ್ಲಿ ಸೋಲ್ತಾನೆ. ಮೊನ್ನೆ ನೋಡಿದ್ರೆ ಭವ್ಯ ಕೈಯಲ್ಲಿ ಸೋತ, ಇವತ್ತು ನೋಡಿದ್ರೆ ಗೌತಮಿ ಕೈಯಲ್ಲಿ ಸೋತ. ಆಲ್ಮೋಸ್ಟ್ ಮಹಿಳಾ ಫ್ಯಾನ್ಸ್ಗಳಿಗೆ ಇವನಿಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ, ಶಿಶಿರ್ ಅವ್ರಿಗೆ. ಆಲ್ಮೋಸ್ಟ್ ಶಿಶಿರೇ ಗೆದ್ಲಿ ಅಂತ ಆಲ್ಮೋಸ್ಟ್ ಆಗಿ ಎಲ್ಲರೂ ಎಲ್ಲ ಬೇಡ್ಕೊಳ್ತಾ ಇದ್ದಾರೆ. ಈಗಪ್ಪ ನೋಡಿದ್ರೆ ಅದೇನೋ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಆಡೋ ರೀತಿ ಆಡ್ತಾ ಇದ್ದಾನೆ ಅಲ್ಲಿ ಗೇಮ್ನ. ಏನು ಯಾಕಾದ್ರೆ ಇಟ್ಕೊಂಡಿದ್ದಾರೋ ಈ ಶಿಶಿರ್ನ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತು ಹೋಲಿ. ಲಕ್ಸುರಿ ಬಜೆಟ್ ಟಾಸ್ಕು, ಆ ಒಂದು ಟಾಸ್ಕ್ ಅಂತೂ ಹೋಗಿ ಆಯ್ತು ಬಿಡಿ. ಏನೇನೋ ಮಾಡ್ಕೊಂಡ್ಬಿಟ್ರು. ಕ್ಯಾಪ್ಟನ್ ಆಗಿ ಗೌತಮಿ ಅವರು ಆಯ್ಕೆ ಆಗುತ್ತಾರೆ ಫೈನಲಿ. ಇವ್ರದೊಂದು ಕಳ್ಳ ಪೊಲೀಸ್ ಆಟ ಸ್ಟಾರ್ಟ್ ಆಗುತ್ತೆ. ಮುಕ್ಷಿತ ಒಂದು ಸ್ವೀಟ್ ತಿನ್ಲಿ ಅಂತ ಆ್ಯಪಲ್ ಕಟ್ ಮಾಡೋದೇನು ಇವರು, ನಾನು ಸ್ವೀಟ್ ತಿನ್ನಂಗಿಲ್ಲ, ಆ್ಯಪಲ್ ತಿನ್ನಂಗಿಲ್ಲ ಅಂತೇಳಿ ಬಾತ್ರೂಮ್ಗೆ ಹೋಗಿ ಔತ್ಕೊಳ್ಳೋದೇನು ಇವರು ಮುಕ್ಷಿತ್ ಅವರು. ಅಯ್ಯೋ ಹೆವಿ ಡ್ರಾಮಾ ಕಂಡ್ರಪ್ಪ. ಪಾಪ ಆ ಅಮ್ಮನ ಮಕ್ಕ ಹೆಂಗೆ ನೋಡ್ಲಿ ಅಂತ ಈ ಅಮ್ಮನ ಮಕ್ಕ ನಾ ಹೆಂಗೆ ನೋಡ್ಲಿ ಅಂತ ಆ ಅಮ್ಮ. ಯಾವಾಗ ಕ್ಯಾಪ್ಟನ್ ರೂಮಿಗೆ ಹೋಗ್ತಾಳೋ ಅಂತ CM ಕಾಯ್ತಾ ಇದ್ದಾಳೆ ಮೋಕ್ಷಿತ. ಆ ಅಮ್ಮ ನೋಡಿದ್ರೆ ಬರ್ಬೇಕು ಮೋಕ್ಷಿತ ಅಂತ ಆ ಅಮ್ಮ ಕಾಯ್ತಾ ಇದ್ದಾಳೆ. ಅಯ್ಯೋ ದೇವರೇ, ತಲೆ ಕೆಟ್ಟೋಗ್ತಾ ಇದೆ ಇವ್ರು ನೋಡಿ ಪೊಸಿಷನ್ ನೋಡಿ ನಮಗೇನೆ ತಲೆ ಕೆಟ್ಟೋಗ್ತಾ ಇದೆ. ಸೊ ಇದೇ ನಂತರ ಬರ್ತಕ್ಕಂಥದ್ದೇ ಕಳಪೆ ಮತ್ತು ಉತ್ತಮಪ್ಪ ಒಂದು ಅವಾರ್ಡ್ ಫಂಕ್ಷನ್ನು. ಇಲ್ಲಿ ಬರ್ತಕ್ಕಂಥದ್ದು ರಜತ್ ಅವರು ಸುರೇಶ್ ಅವ್ರಿಗೆ ಕಳಪೆ ಕೊಡ್ತಾರೆ, ಧನು ಅವರಿಗೆ ಉತ್ತಮ ಕೊಡ್ತಾರೆ. ಮಂಜು ಅವರು ಚೈತ್ರ ಅವರಿಗೆ, ಆಮೇಲೆ ಗೌತಮಿ ಅವರಿಗೆ ಉತ್ತಮ ಕೊಡ್ತಾರೆ. ಆ್ಯಸ್ ಇಟ್ ಈಸ್ ನಮಗೆ ಗೊತ್ತಿತ್ತು ಆಲ್ರೆಡಿ ಗೌತಮಿಗೆ ಏನೇ ಕೊಡ್ತಾರೆ ಇವರು ಅಂತೇಳಿ. ಮಂಜು ಅವರು ಸೊ ಆ್ಯಸ್ ಯೂಶುವಲ್. ಧನ್ರಾಜ್ ಅವರು ಮೋಕ್ಷಿತ, ಆಮೇಲೆ ರಜತ್ ಅವರಿಗೆ
ಮೋಕ್ಷಿತನ ಕಳಪೆ, ರಜತ್ ಅವರು ಉತ್ತಮ. ಇವ್ರು ಕೊಡ್ತಕ್ಕಂಥ ಕಾರಣ ಏನು, ಆಟ ಬಿಟ್ಟು ಹೋಗಿದ್ದಕ್ಕೆ ಅಂತ, ಆಟ ಬಿಟ್ಟಿದ್ದಕ್ಕೆ ಕಳಪೆ ಕೊಡ್ತಾ ಇದ್ದೀನಿ. ಅಲ್ಲ, ವಾರದ್ದೊಂದು ಕ್ಯಾಲ್ಕುಲೇಟರ್ ಇಟ್ಕೊಂಡು ಕಳಪೆ ಕೊಡ್ರಿ ಅಂತಂದರೆ ಹಿಂದಿನ ದಿನ ಆಗಿರ್ತಕ್ಕಂಥ ಮ್ಯಾಟ್ರನ್ನ ಇಟ್ಕೊಂಡು ಕಳಪೆ ಕೊಡ್ತಾವೆ ಮೂದೇವಿಗಳು. ನಿಮ್ಮದು ಉತ್ತಮ ಕಳಪೆ ನೋಡಿಬಿಟ್ನಪ್ಪ ಅಂದ್ರೆ ಸಣ್ಣ ಮಕ್ಕಳು ಏನೋ ಆಟ ಆಡ್ತಿರ್ತಾವಲ್ಲ ಆ ರೀತಿ ಆಗುತ್ತೆ. ನಮಗೆ ನೋಡಿ ನಗೋಕ್ಕೆ ಆಗ್ತಾಯಿಲ್ಲ, ಆ ರೀತಿ ನಗು ಬರ್ತಾಯಿದೆ. ಬಟ್ ನಗೋದಿಲ್ಲ ಅಷ್ಟೇ. ಇವ್ರ ಪ್ರಕಾರ ಏನಾಗಿದೆ, ಚೈತ್ರ ಅವರು ಕಳಪೆಯಾಗಿ ಘೋಷಣೆ ಆಗ್ತಾರೆ. ಆಮೇಲೆ ರಜತ್ ಅವರು ಉತ್ತಮವಾಗಿ ಡಿಸರ್ವ್ ಆಗ್ತಾರೆ. ಸೊ ಉತ್ತಮ ನನ್ನ ಪ್ರಕಾರ ಕರೆಕ್ಟಾಗಿದೆ, ಡಿಸರ್ವ್. ಬಟ್ ಕಳಪೆ ಏನಿದೆ, ಇವ್ರಿಗಿಂತ ಕಳಪೆ ಆಡಿದವರು ಜಾಸ್ತಿ ಜನ ಇದ್ದಾರೆ. ಆ್ಯಕ್ಚುಲಿ ಲೈಕ್ ಸುರೇಶ್ ಇರ್ಬೋದು, ಧನರಾಜನ ಇರ್ಬೋದು, ಸೊ ಐಶ್ವರ್ಯನೂ ಇರ್ಬೋದು. ಸೊ ಇವ್ರ ಮೂರು ಹೆಸರುಗಳ ಪ್ರಕಾರ ನನ್ನ ಪ್ರಕಾರ ಯಾರಂದ್ರೆ ಸುರೇಶ್ ಅವರು ಅಷ್ಟಾಗಿ ಏನು ಈ ವಾರ ಪರ್ಫಾರ್ಮೆನ್ಸ್ ಮಾಡೂ ಇಲ್ಲ. ಟಿವಿಯ ಮಾಲಕರಾಗಿ ಅಷ್ಟೇನು ಆ್ಯಕ್ಟಿವಿಟಿ ತೋರಲೂ ಇಲ್ಲ. ಅದೇ ರೀತಿ ಅದೇ ಪ್ಲೇಸಲ್ಲಿ ಧನರಾಜ್ ಅವರಿಂದ ನೋಡಿದ್ರೆ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಬೆಟ್ರಾಗಿ ಮಾಡಿದ್ದಾರೆ ಇವ್ರನ್ನ ಹೋಲಿಸ್ಕೊಂಡ್ರೆ. ಸೊ ನನ್ನ ಪ್ರಕಾರ ಈ ವಾರದ ಕಳಪೆ ಸುರೇಶ್ ಅವರು ಅಂತಲೇ ಹೇಳ್ತೀನಿ. ಸೊ ಉತ್ತಮ ನನ್ನ ಪ್ರಕಾರ ರಜತ್ ಅವರು ಪಕ್ಕ ಡಿಸರ್ವ್ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥ ಆಟ ಆಡಿದ್ದಾರೆ, ಎಲ್ಲೆಲ್ಲಿ ಕಾಣಿಸ್ಕೋಬೇಕು ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದಾರೆ, ಬೆಟರಾಗಿ ಆಡಿದ್ದಾರೆ. ಸೊ ಸೂಪರ್ ರಜತ್ ಅವರೇ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇವರ ಒಂದು ಕ್ಯಾಪ್ಟನ್ಶಿಪ್ ಹೇಗಿರುತ್ತೆ. ಪಾರ್ಶಿಯಾಲಿಟಿ ಮಂಜು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕಳಿಸಿ ಕ್ಯಾಪ್ಟನ್ಶಿಪ್ ಮೇಲೆ ಅವಲಂಬನೆ ಆಗ್ತಾರಾ, ಅಥವಾ ಮನೆಯವರ ಪರವಾಗಿ ಇವರು ಒಂದು ಕ್ಯಾಪ್ಟನ್ಶಿಪ್ಪು ಅವಲಂಬನೆ ಆಗುತ್ತಾ ಅಂತ ಕಾದು ನೋಡೋಣ. ನನ್ನ ಪ್ರಕಾರ ಇವರು ಅದೇ ರಾಗದಲ್ಲಿ, ಅದೇ ತಾಳದಲ್ಲಿ, ನನಗೆ ನೀನು ನಿನಗೆ ನಾನು, ಅದೇ ಮಂಜುನ್ ಬಿಟ್ಟರೆ ಮಂಜೂರ ಪ್ರತಿರೂಪ ಗೌತಮಿ, ಗೌತಮಿಯವರ ಪ್ರತಿರೂಪ ಮಂಜು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇವರ ಕ್ಯಾಪ್ಟನ್ಶಿಪ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಿಚಿಂಗ್. ಥ್ಯಾಂಕ್ ಯು.